ಏಳನೇದಾಯ್ತಾ? ಹಿಂದೆ ನಂದ, ಸುನಂದ ಮೊದಲಾದ ಅನೇಕ ಅವನ ಪಾರ್ಷದರು ಸನಕಾದಿಗಳ ಶಾಪಕ್ಕೆ ಒಳಗಾಗಿ ಸ್ವತಃ ಭಗವಂತನೇ ಅವರನ್ನ ಉದ್ಧರಿಸ್ತೇನೆ ಅಂತ ಬಂದ ಘಟನೆಯನ್ನ ನೆನಪಿಸುವಂತೆ ಈ ದಶಾನನ ತನ್ನ ಯುದ್ಧದ ಕ್ರೀಡೆಯ ಮೂಲಕ ರಾಮಚಂದ್ರನನ್ನ ನೋಡಿ ಒಳಗಿನಿಂದ ಅವನಲ್ಲಿ ರಾಮನ ವಿರುದ್ಧವಾದ ಕೆಚ್ಚು ಮೂಡಿದ್ರು ತಿಳಿಯದೆ ಅನೂಹ್ಯವಾದ ಭಾವನೆ ಆತನನ್ನ ಕಾಡಿತು. ಚಿತ್ರಂ ರಣಂ ಚಕಾರ, ಅಂಬುಜಾಕ್ಷ ಚಿತ್ರಂ ರಣಂ ಚಕಾರ. ಸಪಾರ್ಷದರಲ್ಲಿ ಪ್ರವರ, ತನ್ನ ಬಾಗಿಲು ಕಾಯುವವರಲ್ಲಿ ಅತ್ಯಂತ ಹಿರಿಯ ಜಯ. ಅವನು ಋಷಿಯ ಶಾಪದಿಂದ ರಾವಣನಾಗಿ ಈಗ ಎರಡನೆಯ ಅವತಾರ, ಎರಡನೆಯ ಬಾರಿ ಹುಟ್ಟಿ ಬಂದಿದ್ದಾನೆ ರಾವಣನಾಗಿ. ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಹುಟ್ಟಿದ್ರು, ಈಗ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ. ಅವರನ್ನ ರಣದಲ್ಲಿ ಎದುರಿಸಿದ ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. ಈಗ ಮತ್ತೆ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅವರ ಯುದ್ಧದ ತೀವ್ರತೆಯನ್ನ. ಇದು ಆಯ್ತು ಅನ್ಸುತ್ತೆ, ಆದ್ರೂ ಒಮ್ಮೆ ಓದ್ಬಿಡೋಣ. ಉತ್ಕಾರ್ಮುಕೌ ಕಾಂಚನ ವರ್ಮ ಬಾಣ ಭಾಜೌ ತೌರೇ ಜತುಸ್ಸಂತತ ಬಾಣ ವರ್ಷೌ ವ್ಯಕ್ತೇಂದ್ರ ಚಾಪೌ ಅಚಿರಾಂ ಶುಚಾರು ಸಂವರ್ತ ಮೇಘಾ ವಿವ ಭೂರಿ ವರ್ಷೌ. ಉತ್ಕಾರ್ಮುಕ ಎತ್ತಿ ಹಿಡಿದ ಧನುಸ್ಸುಳ್ಳವರು, ಕಾಂಚನ ವರ್ಮ ಭಾಜೌ ಬಂಗಾರದ ಕವಚಗಳನ್ನ ತೊಟ್ಟು ನಿಂತಿದ್ದಾರೆ, ಸಂತತ ಬಾಣ ವರ್ಷವು ನಿರಂತರ ಬಾಣದ ಮಳೆಗಳನ್ನ ಸುರಿಸುತ್ತಿದ್ದಾರೆ. ವ್ಯಕ್ತೇಂದ್ರ ಚಾಪವು ನೋಡುವಾಗ ಹೇಗಿದ್ರು ಅಂತಂದ್ರೆ ಧನುಸ್ಸನ್ನ ಎತ್ತಿದ್ದು ಆಕಾಶದಲ್ಲಿ ಒಂದು ರೀತಿಯಲ್ಲಿ ಈ ಕಾಮನ ಬಿಲ್ಲನ್ನೇ ಎತ್ತಿ ಹಿಡಿದ ಹಾಗೆ ಕಾಣ್ತಾ ಇದೆ. ಅಚಿರಾಂಶು ಚಾರು, ಎಷ್ಟು ಅಂದ ಅಂದ್ರೆ ತುಂಬಾ ಮಳೆಗರೆದಾಗ ಹುಟ್ಟುವಂಥವುಗಳು ಈ ಇಂದ್ರಚಾಪ ಅನ್ನುವಂಥದ್ದು. ಸುಮ್ನೆ ಒಂದು ಹನಿ ಬಿದ್ರೆ ತಕ್ಷಣಕ್ಕೇನು ಇಂದ್ರಧನುಸ್ ಬರಲ್ಲ. ಒಳ್ಳೆಯ ಆ ಕಡೆಯಿಂದ ಸೂರ್ಯನ ಬೆಳಕು, ಇತ್ತ ಮಳೆಯ ಮೋಡದ ರಾಶಿ, ಅದರ ಮಧ್ಯದಲ್ಲಿ ಬೆಳಕು ಚೆಲ್ಲಿದಾಗ ಜೋರಾದ ಮಳೆಗರೆದು ಕಾಮನ ಬಿಲ್ಲು ಮೂಡತ್ತೆ. ಅಂತಹ ಸಂವರ್ತಕ ಮೇಘ ಅಂದ್ರೆ ಪ್ರಳಯ ಕಾಲದಲ್ಲಿ ಬೀಸುವ ಗಾಳಿಯನ್ನ ಹೊತ್ತ ಮೋಡಗಳು. ಅಂತಹ ಸಂವರ್ತಕ ಮೇಘಗಳು ಹೇಗೆ ಮಳೆಯನ್ನ ಸುರಿಸುತ್ತೋ ಹಾಗೆ ಇವರಿಬ್ರು ಬಾಣದ ಮಳೆಯನ್ನ ಸುರಿಸ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ರು. ಆ ಮಧ್ಯದಲ್ಲಿ ಇವರು ಹಿಡಿದ ಧನುಸ್ಸು ಇಂದ್ರಚಾಪದಂತೆ ಕಾಣಿಸ್ತಾ ಇದೆ. ಇಂಥವರು ರೇಜತುಹು ತೌ, ಅಂತಹ ಅವರಿಬ್ಬರು ಹೊಳೆದು ನಿಂತರು, ಬೆಳಗಿ ನಿಂತರು. ಎಲ್ಲ ದ್ವಿವಚನದ ಶಬ್ದ ಅವರಿಬ್ಬರು ಅನ್ನೋದು. ತೌ ಅನ್ನೋದಕ್ಕೆ ಉತ್ಕಾರ್ಮುಕೌ ಕಾಂಚನ ವರ್ಮ ಭಾಜೌ ಸಂತತ ಬಾಣ ವರ್ಷೌ ವ್ಯಕ್ತೇಂದ್ರ ಚಾಪೌ ಅಚಿರಾಂಶು ಚಾರು ಸಂವರ್ತಕ ಮೇಘೌ ಭೂರಿ ವರ್ಷೌ. ಅಲ್ಲಿ ಬಿಟ್ಟು ಬೇರೆ ಇದ್ದದ್ದು ಒಂದು ಇವ, ಇನ್ನೊಂದು ರೇಜತು. ಉಳಿದದ್ದು ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ದ್ವಿವಚನದ ಶಬ್ದ.
ಕಾಂಚನಮಯವಾದ ಕವಚವನ್ನ ಧರಿಸಿದವರು. ಕಾಂಚನ ವರ್ಮಣಿ, ಕಾಂಚನ ವರ್ಮಣಿ, ಕಾಂಚನ ವರ್ಮಣಿ ಭಜ, ಅದು ಭಾಕ್ ಅಂತ ಬರುತ್ತೆ. ಭಜತೆ ಇತಿ ಭಾಕ್. ಕಾಂಚನ ವರ್ಮಣಿ ಭಜತೆ ಇತಿ ಕಾಂಚನ ವರ್ಮ ಭಾಕ್. ತೌ ಕಾಂಚನ ವರ್ಮ ಭಾಜೌ. ಸಂತತಂ ಬಾಣವರ್ಷಂ, ಬಾಣಾನಾಂ ವರ್ಷಃ, ವರ್ಷಂ ಬಾಣವರ್ಷಂ, ಸಂತತಂ ಬಾಣವರ್ಷಂ ಯಯೋಃ ತೌ. ನಿರಂತರವಾಗಿ ಬಾಣದ ಮಳೆಯನ್ನು ಗರೆಯುತ್ತಿರುವ ಯಾರಿರುವರೋ ಅವರು, ಅಂದ್ರೆ ಶ್ರೀರಾಮಚಂದ್ರ ಮತ್ತು ರಾವಣ. ವ್ಯಕ್ತೇಂದ್ರ ಚಾಪೌ, ವ್ಯಕ್ತೇ ಇಂದ್ರಚಾಪೆ ಯಯೋಸ್ತೌ. ಇಬ್ರು ಕೈಯಲ್ಲಿ ಒಂದೊಂದು ಧನುಸ್ಸು ಹಿಡಿದಿದ್ದಾರೆ. ಅದು ಈ ಬಾಣದ ಮಳೆಯಿಂದ ಇವರಿಬ್ರು ಮೋಡದ ಆಗಿದ್ದಾರೆ. ಬಾಣದ ಮಳೆ ಗರಿತಾ ಇದೆ. ಮೋಡ ಮತ್ತು ಮಳೆ, ಇದರ ಮಧ್ಯದಲ್ಲಿ ಇಂದ್ರಚಾಪ ಕಾಣಬೇಕು. ಮೋಡದಂತೆ ಅವರಿದ್ದಾರೆ, ಬಾಣದ ಮಳೆ ಇನ್ನೊಂದು ದಿಕ್ಕಿನಿಂದ ಹರಿತಾ ಇದೆ. ಅದರ ಮಧ್ಯದಲ್ಲಿ ಈ ಅವರು ಹಿಡಿದ ಧನುಸ್ಸು ಕಾಮನ ಬಿಲ್ಲಿನಂತೆ ಕಾಣ್ತಾ ಇದೆ. ಅಷ್ಟು ಚಂದದ ಬಿಲ್ಲು ಅಂತಾನು ಅರ್ಥ. ಇನ್ನು ಅಚಿರಾಂಶು ಚಾರು, ಅಚಿರಾಂಶು ಅಂದ್ರೆ ಚಿರ ಅಂದ್ರೆ ತಡ, ಅಂಶು ಅಂದ್ರೆ ಕಿರಣ. ಶೀಘ್ರವಾಗಿ ಕಿರಣವನ್ನ ಬಿಡುವಂತದ್ದು ಅಥವಾ ಪ್ರಕಟವಾಗುವಂತದ್ದು ಮಿಂಚು. ಅಚಿರಾಂಶು ಅಂದ್ರೆ ಮಿಂಚು. ಅಚಿರಾಂಶುಭಿಹಿ, ಅಚಿರಾಂಶುಗಳಿಂದ ಚಾರೂ, ತುಂಬಾ ಚೆನ್ನಾಗಿ ಕಾಣಿಸುವಂಥವ್ರು, ವೇಗವಾಗಿ ಸಿಡಿದ ಮಿಂಚಿನ ಬೆಳಕಿನಿಗೆ ಹೊಳೆಯುತ್ತಿರುವಂಥವ್ರು ಇವರಿಬ್ರು. ಭೂರಿ ವರ್ಷಂ ಯಯೋಃ ತೌ, ಭೂರಿ ವರ್ಷೌ. ಸಂವರ್ತ ಮೇಘೌ, ಸಂವರ್ತ ಮೇಘೌ ಇವ, ಸಂವರ್ತಕಾಲೀನ ಮೇಘೌ, ಸಂವರ್ತ ಮೇಘೌ ಇವ, ಸಂವರ್ತ ಮೇಘಾವಿವ. ಇದನ್ನ ವಾಂತಾದೇಶ ಸಂಧಿ ಅಂತ ಕರೀತಾರೆ. ಹಿಂದೆಯೂ ಆಗಿದೆ. ಎಲ್ಲಿ ಇಂದ್ರ ಚಾಪೌ ಅಚಿರಾಂಶು ಚಾರು ಅನ್ನುವಲ್ಲಿ ಇಂದ್ರ ಚಾಪಾವಚಿರಾಂಶು ಚಾರು ಅಂತ ಆಗುವಲ್ಲಿಯೂ ಕೂಡ ವಾಂತಾದೇಶ ಸಂಧಿ ಆಗಿದೆ. ರಾಜರು ದೀಪ್ತೌ ಲಿಟ್ ಪ್ರಥಮ ದ್ವಿವಚನ. ತೌ ಯಥಾ ಪ್ರಕಾರ. ಯಾರಿದ್ದಾರೆ? ಮೇಘ ಅವ್ರು ಹೇಳಿ. ತಾಭ್ಯಾಂ ತದಾ ರಾವಣ ರಾಘವ ರಾವಣಾಭ್ಯಾಂ, ತಾಭ್ಯಾಂ ತದಾ ರಾಘವ ರಾವಣಾಭ್ಯಾಂ, ತಾಭ್ಯಾಂ ತದಾ ರಾಘವ ರಾವಣಾಭ್ಯಾಂ. ಯುದ್ಧೋದ್ಧತಾಭ್ಯಾಂ ಅಭಿಲೋಟ್ಯಮಾನಾ, ಯುದ್ಧೋದ್ಧತಾಭ್ಯಾಂ ಅಭಿಲೋಟ್ಯಮಾನಾ, ಯುದ್ಧೋದ್ಧತಾಭ್ಯಾಂ ಅಭಿಲೋಟ್ಯಮಾನಾ. ಧರಾ ಸಸಪ್ತಾಬ್ಧಿ ಧರಾಧರಾಪಿ, ಧರಾ ಸಸಪ್ತಾಬ್ಧಿ ಧರಾಧರಾಪಿ, ಧರಾ ಸಸಪ್ತಾಬ್ಧಿ ಧರಾಧರಾಪಿ. ವಾತಾಹತಾನೌರಿವ ಚಂಚಲಾಭೂತ್, ವಾತಾಹತಾನೌರಿವ ಚಂಚಲಾಭೂತ್, ವಾತಾಹತಾನೌರಿವ ಚಂಚಲಾಭೂತ್. ತದಾ ಅಂದ್ರೆ ಆ ಯುದ್ಧದ ಹೊತ್ತಿಗೆ ಯುದ್ಧದಲ್ಲಿ ಉದ್ಧತರಾಗಿದ್ದವರು ಇಬ್ರು ಕೂಡ, ಅಂದ್ರೆ ಯುದ್ಧದ ಬಗ್ಗೆ ಭಾರಿ ಉತ್ಸಾಹದಿಂದ ತೊಡಗಿದ್ದವರು. ಯುದ್ಧೋದ್ಧತಾಭ್ಯಾಂ ರಾಘವ ರಾವಣಾಭ್ಯಾಂ ಅಭಿಲೋಟ್ಯಮಾನ, ಪರಸ್ಪರ ಒಬ್ರಿಗೊಬ್ರು ಹೊಡೆದಾಡ್ತಾ ಇರುವಂತಹ ಅಭಿಲೋಟ್ಯಮಾನ ಅಂದ್ರೆ ಒಬ್ರಿಗೊಬ್ರು ಜೋರಾಗಿ ಹೊಡೆದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಯ್ತು? ಧರಾಧರಾಹ, 7 ಸಮುದ್ರಗಳು 7 ಪರ್ವತಗಳು. ಅಬ್ದಿ ಅಂದ್ರೆ ಸಮುದ್ರ, ಧರಾಧರ ಅಂದ್ರೆ ಧರೆಯನ್ನ ಹೊತ್ತದ್ದು ಬೆಟ್ಟಗಳು. 7 ಸಮುದ್ರಗಳು 7 ಬೆಟ್ಟಗಳು ಕೂಡ ವಾತಾಹತಾನೋರಿವ ಚಂಚಲಾಭೂತ್, ಬಿರುಗಾಳಿಗೆ ಸಿಕ್ಕಿದ ದೋಣಿಯಂತೆ ಈ ಸಮುದ್ರದ ಮಧ್ಯದಲ್ಲಿ ಬೆಟ್ಟಗಳೆಲ್ಲವೂ ಕೂಡ ಜೋರಾಗಿ ಸ್ಥಾನದಿಂದ ಕಳಚಿ ಮುಳುಗಿ ಹೋಗ್ತಾವೋ ಏನೋ ಅನ್ನಿಸುವ ಹಾಗೆ ಕಾಣಿಸ್ತಾ ಇತ್ತು.
ಸಪ್ತ ಸಮುದ್ರದಿಂದ ಆವರಿಸಿದ 7 ಬೆಟ್ಟಗಳು ಕುಲಾಚಲಗಳು ಅಂತ ಕರೀತಾರೆ. ಅವೆಲ್ಲವೂ ಕೂಡ ಜೋರಾಗಿ ಸಮುದ್ರದ ಮಧ್ಯದಲ್ಲಿರುವ ಒಂದು ದೋಣಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಾಗದೆ ಹೇಗೆ ಚಟಪಟಾಯಿಸುತ್ತೋ ಹಾಗೆ ಬೆಟ್ಟಗಳೇ ಸಮುದ್ರದ ಮಧ್ಯದಲ್ಲಿದ್ದವುಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೋ ಅನ್ನುವ ಹಾಗೆ ಅಲುಗಾಡಿದವು. ಅಂದ್ರೆ ಇವರ ಬಾಣದ ಓಘಕ್ಕೆ. ತಾಭ್ಯಾಂ ಕಾಭ್ಯಾಂ ರಾಘವ ರಾವಣಾಭ್ಯಾಂ ಯುದ್ಧೋದ್ಧತಾಭ್ಯಾಂ ಕೀದೃಶಾಭ್ಯಾಂ ಯುದ್ಧದಿಂದ ಉದ್ಧತರಾದ ರಾಘವ ರಾವಣರಿಂದ ಅಭಿಲೋಠ್ಯಮಾನ ಜೋರಾಗಿ ಪುಡಿಗಟ್ಟಲ್ಪಡುತ್ತಿರುವ ಅಥವಾ ಪೆಟ್ಟು ತಿನ್ನುತ್ತಿರುವಂತಹ ಧರೆಯು ತನ್ನ ಮೇಲಿರುವ ಈ ಸಮುದ್ರ ಮತ್ತು ಪರ್ವತಗಳ ಗುಂಪನ್ನ ಕಳಕೊಳ್ಳುವಂತಹ ಸ್ಥಿತಿಯಲ್ಲಿ ಅಲ್ಲಾಡುತ್ತಾ ಇತ್ತು. ಧರಾ ಅಭಿಲೋಠ್ಯಮಾನ, ಭೂಮಿಯೇ ನಡುಗ್ತಾ ಇದೆ. ಹೇಗೆ ನಡುಗ್ತಾ ಇದೆ? ಸಸಪ್ತಾಬ್ಧಿ ಧರಾಧರ, ಸಮುದ್ರ ಬೆಟ್ಟಗಳು ಎಲ್ಲವೂ ಅಲ್ಲಾಡ್ತಾ ಇದೆ. ಸಮುದ್ರದ ಮಧ್ಯದಲ್ಲಿ ಸಿಕ್ಕಿಬಿದ್ದ, ಸುಳಿಯಲ್ಲಿ ಸಿಕ್ಕಿಬಿದ್ದ ಅಥವಾ ಗಾಳಿಯಲ್ಲಿ ಸಿಕ್ಕಿಬಿದ್ದ ಚಂಚಲವಾಯಿತು ಅಲ್ಲಿಯ ದೋಣಿ. ಹೇಗೋ ಹಾಗೆ. ತಾಭ್ಯಾಂ ಅವರಿಬ್ಬರಿಂದ, ತೃತೀಯ ಭಕ್ತಿ ದ್ವಿವಚನ. ತದಾ ತದಾ ಅವ್ಯಯ ಅದು. ರಾಘವ ರಾವಣಾಭ್ಯಾಂ, ರಾಘವಶ್ಚ ರಾವಣಶ್ಚ ರಾಘವ ರಾವಣೌ ತಾಭ್ಯಾಂ, ಮತ್ತೆ ತೃತೀಯ ಭಕ್ತಿ ದ್ವಿವಚನ. ಯುದ್ಧೋದ್ಧತಾಭ್ಯಾಂ, ಯುದ್ಧೇನ ಉದ್ಧತಾಃ ಯುದ್ಧೋದ್ಧತಾಃ ಯುದ್ಧೋತತಾಭ್ಯಾಂ, ಅದು ಕೂಡ ತೃತೀಯ ಭಕ್ತಿ ದ್ವಿವಚನ. ಅಭಿಲೋಠ್ಯಮಾನ ಶಾನಚ್ ಪ್ರತ್ಯಯಾಂತವಾದ ಶಬ್ದ. ಧರಾ ಸ್ತ್ರೀಲಿಂಗ ಪ್ರಥಮ ಏಕವಚನ. ಸಸಪ್ತಾಬ್ಧಿ ಧರಾಧರ, ಅದು ಕೂಡ ಸೇಮ್, ಮತ್ತೆ ಪ್ರಥಮ ವಿಭಕ್ತಿ ಏಕವಚನ. ಆದ್ರೆ ಏನಾಗಿದೆ ಅಂದ್ರೆ ಅಬ್ಧಯಶ್ಚ ಧರಾಧರಾಶ್ಚ ಅಬ್ಧಿ ಧರಾಧರಾಃ, ಸಪ್ತ ಸಂಖ್ಯಾಕಾಃ ಅಬ್ಧಿ ಧರಾಧರಾಃ ಸಪ್ತ ಅಬ್ಧಿ ಧರಾಧರಾಃ ಸಪ್ತ ಅಬ್ಧಿ ಧರಾಧರೈಃ ಸಹಿತಾ ಸಸಪ್ತಾಬ್ಧಿ ಧರಾಧರಾ. ಸ್ತ್ರೀಲಿಂಗ ಪ್ರಥಮ ಏಕ. ಅಪಿ ಅವ್ಯಯ. ವಾತೇನ ಹತ ವಾತೇನ ಆಹತ ವಾತಾಹತ, ಪ್ರಥಮ ವಿಭಕ್ತಿ ಏಕವಚನ. ನೌಹು ಔಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ನೌಹು. ಇವ ಅವ್ಯಯ. ಚಂಚಲ ಸ್ತ್ರೀಲಿಂಗ ಪ್ರಥಮ ಏಕ. ಅಭೂತ್ ಲುಂಗ್ ಪ್ರಥಮ ಏಕ. ಮಂಜುಳಾ ಅವರು ಹೇಳಿ. ಪ್ರಭಾಕರೆ ನಿಷ್ಪ್ರಭತಾಂ ಪ್ರಯಾತೆ. ಡೌಟ್ ಇತ್ತು. ಹೇಳಿ. ಲೋಟ್ಯಮಾನ ಅಂದ್ರೆ ಏನು? ಮತ್ತೆ ಲೋಟ್ಯಮಾನ ಅಂದ್ರೆ ಮರ್ದಿಸಲ್ಪಡುವುದು. ಚೆನ್ನಾಗಿ ಅವರ ಬಾಣದ ಪ್ರಯೋಗಗಳಿಂದ ಅವುಗಳು ಪೆಟ್ಟು ತಿಂದು ಬಿಟ್ಟಿದ್ದಾವೆ. ಭೂಮಿ ಪೆಟ್ಟು ತಿಂದಿದೆ. ಅಂದ್ರೆ ಪೀಡಿತರಾಗಿರೋದು ಅಂತ. ಪೀಡೆ ಆಗಿರುವುದು. ಸಿಕ್ಕಾಪಟ್ಟೆ ಅದರ ಏಟನ್ನ ಅನುಭವಿಸಿ ಒತ್ತಿ ಹಾಕಿದಾಗ ಆಗ್ತಾ ಇದೆ. ಒತ್ತಿ ಹಾಕೋದ್ರಿಂದ ಏನಾಗಿದೆ ಅಂದ್ರೆ ಇಡೀ ಆ ಬೀಸುವ ಬಾಣಗಳ ಗಾಳಿಗೆ ಬೆಟ್ಟಗಳೇ ಅಲ್ಲಾಡ್ತಾ ಇವೆ. ಅಭಿಲೋಠ್ಯಮಾನ ಅಂದ್ರೆ ಒಬ್ಬರಿಗೊಬ್ಬರು ಪರಸ್ಪರ ಹೊಡೆದಾಡುದ್ರಿಂದ ಅದರ ಪೆಟ್ಟು ಭೂಮಿಗಾಗ್ತಾ ಇದೆ. ಇದು ಸಪ್ತ ಸಂಖ್ಯಾಕ ಅಂದ್ರೆ ಎಲ್ಲಿದೆ? ಪರ್ವತಾಸ್ತೆ ಸಪ್ತ ಸಂಖ್ಯಾಕಾಹ. ಸಪ್ತ ಸಂಖ್ಯಾಕಾಹ ಅಂದ್ರೆ 7 ಸಂಖ್ಯೆಯ ಸಮುದ್ರಗಳು ಮತ್ತು ಬೆಟ್ಟಗಳು. ಅದರಿಂದ ಕೂಡಿದ್ಯಾವುದು? ಭೂಮಿ. ಸಪ್ತ ಅಬ್ಧಿ ಧರಾಧರ ಅಂದ್ರೆ ಬೆಟ್ಟ. ಧರೆಯನ್ನು ಧರಿಸಿದ್ದು, ಭೂಮಿಯನ್ನು ಧರಿಸಿದ್ಯಾವುದು ಅಂದ್ರೆ ಬೆಟ್ಟಗಳು. ಈ ಧರಾಧರ ಮತ್ತು ಬೆಟ್ಟಗಳ 7 ಸಂಖ್ಯೆಯಿಂದ ಕೂಡಿದ ಭೂಮಿಯು ಅಲ್ಲಾಡಿತು, ಪೆಟ್ಟು ತಿಂದು ಚಂಚಲಗೊಂಡಿತು. ಚಂಚಲ ಅಭೂತ್. ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ. ವಾತಾಹತ ನೌರಿವ. ನೌಹು ಇವ ನೌರಿವ, ರೇಫಾದೇಶ ವಿಸರ್ಗ ಸಂಧಿ. ಹೇಳಿ. ಪ್ರಭಾಕರೆ ನಿಷ್ಪ್ರಭತಾಂ ಪ್ರಯಾತೆ.
प्रभाकरे निष्प्रभातं प्रयाते प्रभाकरे निष्प्रभातं प्रयाते वातेऽप्यवाते सुरसिद्धसङ्घाः वातेऽप्यवाते सुरसिद्धसङ्गाः वातेऽप्यवाते सुरसिद्धसङ्गाः रोचुः प्रभुं प्राञ्जलयः प्रसीद प्रोचु प्रभुं प्राञ्जल्यः प्रसीद प्रोचु प्रभुं प्राञ्जल्यसि प्रसीद रामद्विषं संहर संहरेति रामद्विषं सहर संहरेति संहरेति रामद्विषं संहरं संहरेति ಹ್ಮ್. ಈ ತೀವ್ರವಾದ ಯುದ್ಧದ ಪ್ರಭಾವದಿಂದ ಪ್ರಭಾಕರೇ ನಿಷ್ಪ್ರಭತಾಂ ಪ್ರಯಾತೆ. ಪ್ರಭಾಕರ ಪ್ರಭೆಯಿಂದ ಕೂಡಿರ್ಬೇಕು, ಆದ್ರೆ ಅವನು ನಿಷ್ಪ್ರಭತಾಂ, ಅವನು ಈ ಮೋಡಗಳ ಮರೆಯಲ್ಲಿ ಸಿಲುಕಿದವನಂತೆ ಈ ಬಾಣದ ಮರೆಯಲ್ಲಿ ಸಿಕ್ಕಿಬಿಟ್ಟಿದ್ದಾನೆ. ನಿಷ್ಪ್ರಭತಾಂ ಪ್ರಯಾತೆ, ತನ್ನ ಬೆಳಕನ್ನ ಭೂಮಿಯತ್ತ ಚೆಲ್ಲಲಿಕ್ಕಾಗದಷ್ಟು ವ್ಯಾಪಿಸಿದ ಆಕಾಶದ ಬಾಣಗಳ ಮಳೆಯ ಅಡ್ಡಗಟ್ಟುವಿಕೆಯಿಂದ ನಿಷ್ಪ್ರಭತಾಂ, ಏನು ಶಕ್ತಿನೇ ಇಲ್ಲ, ಬೆಳಕನ್ನ ಚೆಲ್ಲುವ ಸಾಮರ್ಥ್ಯವೇ ಇಲ್ಲ, ಎಲ್ಲೋ ಸೋತ್ ಹೋಗಿದ್ದಾನೆ ಅನ್ಸುತ್ತೆ ಈ ಸೂರ್ಯ ಅನ್ನುವ ಹಾಗೆ ಕಾಣ್ತಿತ್ತು. ವಾತೆಪ್ಯವಾತೆ ಸುರಸಿದ್ಧ ಸಂಘಾ, ಗಾಳಿಯೂ ಕೂಡ ಅಲ್ಲಾಡ್ತಿರ್ಲಿಲ್ಲ. ವಾತೆ ಅಪಿ ಅವಾತೆ, ಈ ಬಾಣದ ಮಳೆಯಿಂದ ಗೋಡೆಗಳನ್ನ ಅಡ್ಡಕಟ್ಟಿದ ಹಾಗೆ ಅತ್ತನಿಂದ ಇತ್ತ ಗಾಳಿ ಸುರಿಯದು, ಇತ್ತನಿಂದ ಅತ್ತ ಗಾಳಿ ಹರಿಯದು ಅನ್ನುವ ಒಂದು ದೊಡ್ಡ ಅವ್ಯವಸ್ಥೆ ಉಂಟಾಗಿದೆ. ಇದರಿಂದ ಸುರರಲ್ಲಿ ಅತ್ಯಂತ ಹಿರಿಯರಾದವರು, ಸಿದ್ಧರು, ಅನೇಕ ಸಂಘಗಳಲ್ಲಿ ಸೇರಿಕೊಂಡವರು, ಅಂದ್ರೆ ಅವರವರದ್ದೇ ಆದ ದೇವತಾ ಗುಂಪುಗಳಲ್ಲಿ ಸೇರಿದವರು ಪ್ರಾಂಜಲಯ ಪ್ರಭುಂ ಪ್ರೋಚುಹು, ಕೈಗಳೆರಡನ್ನು ಮುಗಿದವರಾಗಿ ಪ್ರಭುವಾದ ಶ್ರೀರಾಮಚಂದ್ರನನ್ನ ದೇವತೆಗಳು ಬಂದು ಸ್ತೋತ್ರ ಮಾಡಿದರು. ಸುರರು ಮತ್ತು ಸಿದ್ಧರು, ಇನ್ನುಳಿದಂತಹ ಸುರ ವಿಶೇಷ ಸಾಮರ್ಥ್ಯದಿಂದ ಕೂಡಿದವರು ಎಲ್ಲರೂ ಕೈ ಮುಗಿದು ಪ್ರಾರ್ಥನೆ ಮಾಡಿದರು ರಾಮನನ್ನ. ಹೇ ರಾಮ, ಪ್ರಸೀದ, ದ್ವಿಷಂ ಸಂಹರ ಸಂಹರ, ನಮ್ಮ ಬಗೆಗೆ ಪ್ರಸನ್ನನಾಗು, ರಕ್ಕಸರನ್ನ ಕೊಲ್ಲು ಬೇಗ, ಕಳ್ಳರ ಶ್ರೀ ಮಧ್ವನಲ್ಲ ವಲ್ಲಭ, ಕೊಲ್ಲದಿದ್ದರೆ ಬಿಡಾಲವರು ಕಲಿಯುಗದ ಕಳ್ಳರು ಅಂತ ಪ್ರಾರ್ಥನೆ ಮಾಡುವ ಹಾಗೆ ಜನ ಎಲ್ಲ ರಾಮಚಂದ್ರನನ್ನ ಕೇಳ್ತಾ ಇದ್ರೆ, ಈ ದುಷ್ಟನನ್ನ, ಎಲ್ಲರನ್ನೂ ದ್ವೇಷಿಸುವವನ್ನ ಸಂಹಾರ ಮಾಡು, ನಮ್ಮ ಬಗ್ಗೆ ಪ್ರಸನ್ನಗೊಳ್ಳು ಮತ್ತು ಈ ದುಷ್ಟರನ್ನ ದೂರೀಕರಿಸು. ಸಂಹರ ಸಂಹರೇತಿ. ಪ್ರಭಾಕರೇ ಸಪ್ತಮಿ ಏಕ, ನಿಷ್ಪ್ರಭತಾಂ ದ್ವಿತೀಯ ಏಕ, ಪ್ರಯಾತೆ ಸಪ್ತಮಿ ಏಕ, ವಾತೆ ಸಪ್ತಮಿ ಏಕ, ಅಪಿ ಅವಾತೆ ಅಪ್ಯವಾತೆ ಎಣ್ಸಂಧಿ, ಅವಾತೆ ಮತ್ತೆ ಸಪ್ತಮಿ ಭಕ್ತಿ ಏಕವಚನ, ಅವಾತೆ ಅವಾತೆ ಸತಿ ಸಪ್ತಮಿ ಆಗುತ್ತೆ. ಸುರಸಿದ್ಧ ಸಂಘಾಹ, ಸುರಾಶ್ಚ ಸಿದ್ಧಾಶ್ಚ ಸುರಸಿದ್ಧಾಹ, ಸುರಸಿದ್ಧಾನಾಂ ಸಮೂಹ ಸಂಘ ಸುರ ಸಮೂಹ ಸಂಘ ತೇ ಬಹುವಚನದಲ್ಲಿ ಸುರಸಿದ್ಧ ಸಂಘಾಹ. ಪ್ರೋಚುಹು ಪ್ರ ಉಪಸರ್ಗ, ವಚ ಪರಿಭಾಷಣೆ ಲಿಟ್ ಪ್ರಥಮ ಏಕ, ಪ್ರಭುಂ ದ್ವಿತೀಯ ಏಕ, ಪ್ರಾಂಜಲಯ ಪುಲ್ಲಿಂಗ ಪ್ರಥಮ ಬಹು, ಸ್ತ್ರೀಲಿಂಗ ಪ್ರಥಮ ಬಹು, ಪ್ರಸೀದ ಲೋಟ್ ಮಧ್ಯಮ ಏಕ, ರಾಮ ಸಂಬೋಧನಾ ಪ್ರಥಮ, ದ್ವಿಷಂ ದ್ವಿತೀಯ ಏಕವಚನ, ಸಂಹರ ಸಂಹರ ಲಿಟ್ ಮಧ್ಯಮ ಏಕ, ಸಂಹರ ಸಂಹರ ಅಂತ ಎರಡು ಬಾರಿ ಹೇಳುವುದನ್ನು ಒಟ್ಟಿಗೆ ಹೇಳುವುದು ಸಂಸ್ಕೃತದಲ್ಲಿ ಒಂದು ವಿಶೇಷತೆ. ಸಂಹರ ಸಂಹರ ಇತಿ ಸಂಹರೇತಿ ಎಣ್ಸಂಧಿ, ಗುಣಸಂಧಿ. ಇನ್ಯಾವುದಿದೆ? ವಾತೇಪಿ ಪೂರ್ವರೂಪ ಸಂಧಿ, ಅಪ್ಯವಾತೆ ಎಣ್ಸಂಧಿ. ಇಷ್ಟು. ಸಂಹರ ಸಂಹರ ಲೋಟ್ ಮಧ್ಯಮ ಏಕ ಪುರುಷ. ಹೌದು, ಲೋಟ್ ಮಧ್ಯಮ ಏಕ, ಅದು ಒಟ್ಟಿಗೆ ಹೇಳುದು. ಸಂಹರ ಸಂಹರ ಸಂಹರತು ಸಂಹರತು ಸಂಹರತಾತ್ ಸಂಹರತಾತ್ ಸಂಹರಂತು ಸಂಹರಂತು ಸಂಹರ ಸಂಹರ ಸಂಹರತಾತ್ ಸಂಹರತಾತ್ ಸಂಹರತಂ ಸಂಹರತ ಸಂಹರಾಣಿ ಸಂಹರಾಣಿ ಸಂಹರಾವ ಸಂಹರಾವ ಸಂಹರಾಮ ಸಂಹರಾಮ, ಜೋಡಿಯಾಗಿ ಹೇಳುದು. ಪ್ರೋಚುಹು ಅನ್ನುವುದಲ್ಲಿ ವಚ ಪರಿಭಾಷಣೆ ಲಿಟ್, ಉವಾಚ ಊಚತು ಊಚುಹು, ಪ್ರ ಉಪಸರ್ಗ ಸೇರಿದ್ರೆ ಪ್ರೋಚುಹು ಅಂತಾಗಿದೆ. ಸರಿ, ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.